ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮದ ಸಹೋದರರು, ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಬಂದಿದ್ದೀರಿ. ಇವತ್ತು ಮಾರ್ಚ್ 8ನೇ ತಾರೀಕು ನಾವು ಮಹಿಳಾ ದಿನಾಚರಣೆ ನಾವು ಆಚರಿಸ್ತೀವಿ. ನಮ್ಮ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾನು ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ನಿನ್ನೆ ತಾನೇ ಬಜೆಟ್ ಅವರು ಮಂಡಿಸಿದ್ರು, 16ನೇ ಬಾರಿ ಅವರು ಮಂಡಿಸ್ತಾ ಇರೋದು. ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ವಿಮೆನ್ಸ್ ಡೇ ಒಂದು ಬಹಳ ದೊಡ್ಡ ಗಿಫ್ಟ್ ಅಂತ ತಾವು ಹೇಳ್ಬೋದು. ಸೊ ತಾವು ಸಹ ಎಲ್ಲರೂ ನೋಡಿದಿರಿ. ನಾವೆಲ್ಲರೂ ಮಹಿಳೆಯರು ಹೋಗಿ ಅವ್ರನ್ನ ಇವತ್ತು ಭೇಟಿ ಸಹ ಮಾಡ್ತಾ ಇದ್ದೀವಿ, ಸನ್ಮಾನ ಸಹ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 94,000 ಕೋಟಿ ಮಹಿಳೆಯರಿಗೆ ಮೀಸಲಾತಿ ಆಗಿದೆ ನಮ್ಮ ಬಜೆಟ್ ಅಲ್ಲಿ. ಆಮೇಲೆ ಮಕ್ಕಳಿಗೂ ಸಹ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಮತ್ತೀಗ ವಿಶೇಷವಾಗಿ ಈಗ ನಾನು ಡೀಟೇಲ್ ಆಗಿ ಮಾತಾಡಬೇಕು ಅಂದ್ರೆ ನಾನು ತಮಗೂ ಸಹ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಜಸ್ಟ್ ಒಂದು ಬ್ರೀಫ್ ಆಗಿ ನಾನು ಮಾತಾಡಬೇಕು ಅಂದ್ರೆ, ನಿಮಗೆ ಗೊತ್ತಿದೆ ರೀಸೆಂಟ್ ಆಗಿ ಬಹಳ ಜನ ಬಾಣಂತಿರಿಗೆ ಆಕ್ಚುಲಿ ಈ ಡೆತ್ಸ್ ನ ಪ್ರಿವೆಂಟ್ ಮಾಡಬೇಕು ಅಂತ 320 ಕೋಟಿ ವಿಶೇಷವಾಗಿ ಆಸ್ಪತ್ರೆಗಳಿಗೋಸ್ಕರ ಈ ಅನುದಾನ ಇದಕ್ಕೋಸ್ಕರ ಮೀಸಲಾತಿ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೈಲೆಂಟ್ ರೆವಲ್ಯೂಷನ್ ನಡೀತಾ ಇದೆ 2 ವರ್ಷದಿಂದ. 1,22 ಲಕ್ಷ ಜನ ಮಹಿಳೆಯರು ಅವರಿಗೆ ಡೈರೆಕ್ಟ್ ಆಗಿ 2,000 ರೂಪಾಯಿ ಹೋಗ್ತಾ ಇದೆ. ಅವರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಸ್ವಾವಲಂಬಿಗಳಾಗಬೇಕು, ಮತ್ತೆ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಸಹ ಮಹಿಳೆಯರು ಇರಬೇಕು ಅಂತ ಆ ಒಂದು ಉದ್ದೇಶದಿಂದ ಇದು ಮಾಡ್ತಿರೋದು. ನಾನು ರೀಸೆಂಟ್ ಆಗಿ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ 2 ವರ್ಷದ ಸಾಮಾಜಿಕ ಜಾಲತಾಣದಲ್ಲಿ ಈ ದುಡ್ಡು ಎಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ. ಕಳೆದ ವಾರ ನಾನು ಬೀದರ್ಗೆ ಹೋಗಿದ್ದೆ. ಒಬ್ಬ ಮಹಿಳೆ ತಾಯಿ ಹೇಳಿದ್ರು, ನನಗೆ ಹಾರ್ಟ್ ಇದಾಯ್ತು ಆಪರೇಷನು, ನಾನು ನನ್ನ ಮಗನ್ ಕೇಳಲಿಲ್ಲ, ಗಂಡನ್ ಕೇಳಲಿಲ್ಲ, ಸ್ವಾಭಿಮಾನದಿಂದ ನಾನು ಆ ಹಣನ ನನ್ನ ಆಪರೇಷನ್ಗೆ ಯೂಸ್ ಮಾಡಿಕೊಂಡೆ ಅಂತ. ಮಹಿಳೆಯರು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಗಾಡಿ ಇರ್ಬೋದು. ಈಗ ಎಲ್ಲೋ ಒಂದು ಕಡೆ ಅದೊಂದೇ ಅಲ್ಲ, ಉಚಿತವಾಗಿ ಈ ಬಸ್ ಪ್ರಯಾಣ 400 ಕೋಟಿ 400 ಟ್ರಿಪ್ಸ್ ಅದಕ್ಕಿಂತ ಹೆಚ್ಚು ಈಗ ಆಗಿದೆ. ಮಹಿಳೆಯರು ಕೆಲಸಕ್ಕೆ ಹೋಗ್ತಿದ್ದಾರೆ, ಸ್ಕೂಲ್ಸ್ ಶಾಲೆಗಳಿಗೆ ಹೋಗ್ತಿದ್ದಾರೆ, ಮತ್ತೆ ದೇವಸ್ಥಾನ ದರ್ಗಾಗಳಿಗೆ ಹೋಗ್ತಿದ್ದಾರೆ. ಅದೊಂದೇ ಅಲ್ಲ, ಈ ಯೋಜನೆಗಳು ಬಿಟ್ಟು ಈಗ ವಿಶೇಷವಾಗಿ ಒಂದು 5 ತಾಲೂಕಲ್ಲಿ ಅಕ್ಕ ಕ್ಯಾಫೆ ಪ್ರಾರಂಭ ಮಾಡಬೇಕು ಅಂತ, ಅದು ಸಹ ಕ್ಯಾಫೆ ಮತ್ತೆ ಬೇಕರಿ ಪ್ರಾರಂಭ ಮಾಡಬೇಕು ಅಂತ ಅದು ಸಹ ನಿರ್ಧಾರ ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು, ಮತ್ತೆ ಆಶಾ ಕಾರ್ಯಕರ್ತರಿಗೂ ಸಹ ಅವ್ರಿಗೂ ಮತ್ತೆ ಸಹಾಯಕರಿಗೆ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ವೇತನ. ಮತ್ತೆ 10 ನಗರಗಳಲ್ಲಿ ಇಂದಿರಾ ಕ್ಯಾಂಟೀನ್ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಅದನ್ನ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಅದು ಸಹ ನಾವು ನಮ್ಮ ಸರ್ಕಾರ ನಿರ್ಧಾರ ನಾವು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.